ನೋಡಿ, ಜೀವನದಲ್ಲಿ ಒಂದು ಅರ್ಥ ಮಾಡ್ಕೊಂಬಿಡೋಣ, ಯಾರನ್ನೂ ದ್ವೇಷ ಮಾಡಿ ಏನೂ ಅರ್ಥ ಇಲ್ಲ, ಏನೂ ಪ್ರಯೋಜನ ಇಲ್ಲ. ಒಂದು ನಮಗೆಲ್ಲರಿಗೂ ಗೊತ್ತಿರಬೇಕು, ಅವರವರ ಕರ್ಮ ಸಮಯ ಬಂದಾಗ ಅವರವರನ್ನು ತಿನ್ನುತ್ತೆ. ಆ ಕರ್ಮದ ಮೇಲೆ ನಮಗೆ ನಂಬಿಕೆ ಇರಲಿ. ಯಾರ ಮೇಲೂ ಹಾಗೆ ಸಾಧಿಸ್ತಾ ಸಮಯವನ್ನು ವ್ಯರ್ಥ ಮಾಡಬೇಡಿ. ಅವರವರ ಸಮಯ ಬಂದಾಗ ಅವರವರ ಪಾಲಿನ ಕರ್ಮ, ಅದು ಪುಣ್ಯವೋ ಪಾಪವೋ, ಅವರು ಅನುಭವಿಸಿಕೊಳ್ಬೇಕು. ಇವತ್ತಿನ ಕಾಲಕ್ಕೆ ನಾವು ಬುದ್ಧಿವಂತರಾಗಬೇಕು. ನಾವೇನೋ ಅವರನ್ನು ಬೈದು, ಅವರು ದುಷ್ಟರೇ ಇರ್ಬೋದು, ಆದರೆ ಅವರು ನಮ್ಮ ಮೇಲೆ ಹಾಗೆ ಸಾಧಿಸಿ ಹಾಗಂತ ಪ್ರತಿಭಟಿಸೋದು ತಪ್ಪಲ್ಲ. ಆದರೆ ನಾವು ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಹಾಗಾಗಿ ದ್ವೇಷ ಸಾಧಿಸ್ತಾ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಸಮಯ ಬಂದಾಗ ಅವರು ಕಣ್ಣೀರು ಹಾಕ್ತಾರೆ. ನಿಮ್ಮ ತಪ್ಪಿಲ್ಲದೆ ಹೋದರೂ ಯಾರು ನಿಮಗೆ ಕಣ್ಣೀರು